ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಉಮೇಶ್ ಉತ್ಸವ. ಇವತ್ತು ನಾವು ಚಿಕ್ಕಮಗಳೂರಿನಲ್ಲಿದ್ದೇವೆ. ಇಲ್ಲಿ ಈಗಾಗಲೇ ಇಡೀ ದೇಶವ್ಯಾಪಿ ನಾನು ಕಾಕ್ರೋಚ್ ಐ ಆಮ್ ಕಾಕ್ರೋಚ್ ಅಂತೇಳಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣ ಅತಿ ಹೆಚ್ಚು ಸಂಚಲನ ಮೂಡಿಸಿದಂಥ ತಂಡ ಈಗ ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ಮತ್ತೊಂದು ತಂಡ ಸಿದ್ಧವಾಗಿದೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಯಾವ ರೀತಿ ಇಲ್ಲಿ ಹೋರಾಟದ ಬಗ್ಗೆ ಸಿದ್ಧತೆ ಮಾಡ್ಕೊಳ್ತಾರೆ, ಯುವ ಸಮುದಾಯಕ್ಕೆ ಯಾವ್ಯಾವ ಕೊಡುಗೆಯನ್ನು ಕೊಡಲಿಕ್ಕೆ ಈಗ ತಯಾರಿರ್ತದೆ. ಸರ್ ಹೆಸರು ಹೇಳಿ ಸರ್. ಸರ್ ನನ್ನ ಹೆಸರು ಸುಮಂತ್ ಅಂತೇಳಿ, ನಾನು NSY ಜಿಲ್ಲಾಧ್ಯಕ್ಷ ಚಿಕ್ಕಮಗಳೂರು. ಯಾವ ರೀತಿ ನಿಮ್ಮ ಈಗ ಯುವ ಸಮುದಾಯಕ್ಕೆ ಮತ್ತೆ ಈಗಾಗಲೇ ಸುಮಾರು ವಿಚಾರಗಳನ್ನ ಇಟ್ಕೊಂಡು ಮುಂದೆ ಸಾಕ್ತೇವೆ, ಸೊ ಇಲ್ಲಿ ಯಾವ ರೀತಿ ಕಾರ್ಯಚಟುವಟಿಕೆ ಸ್ಟಾರ್ಟ್ ಆಗುತ್ತೆ? ಸರ್ ಈಗ ನಾವು ಫಸ್ಟು ಏನು ಅಂದರೆ ನಮ್ಮ ಚಿಕ್ಕಮಗಳೂರು ಜನತೆಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ನಾವು ಫಸ್ಟ್ ಮೂಡಿಸ್ಬೇಕು. ಏನು ಈ ಒಂದು ಸರ್ಕಾರದಿಂದ ಏನು ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗ್ತಿದೆ, ಯಾವ ಜಾಬ್ ವೇಕೆನ್ಸಿ ಸಿಗ್ತಿಲ್ಲ, ಏನಿಲ್ಲ, ಅವ್ರಿಗೆ ಪಕೋಡ ಮಾರಿ ಇದು ಮಾಡಿ ಜಿರಳೆ ಅಂತ ಏನು ಇವತ್ತು ಯೂತ್ಸಿಗೆ ತೋರಿಸ್ತಿದ್ದಾರೆ. ಅವ್ರು ಯೂತ್ಸ್ಗಳು ಗಟ್ಟಿಯಾಗಿ ಧ್ವನಿ ಕೇಳಬೇಕು. ನಮಗೆ ಉದ್ಯೋಗಾವಕಾಶ ಯಾಕೆ ಸಿಗ್ತಾಯಿಲ್ಲ, ಎಲ್ಲಿಂದ ಸಿಗ್ತಾಯಿಲ್ಲ, ಹೇಗೆ ಅಂತ ಏನು ಕೇಳಬೇಕು. ಅವರು ಎಲ್ಲಿವರೆಗೂ ವಿದ್ಯಾರ್ಥಿಗಳು ಈ ಒಂದು ಬದಲಾವಣೆ ತರಲ್ಲ, ವಿದ್ಯಾರ್ಥಿಗಳು ದಯವಿಟ್ಟು ಹೇಳ್ತಾ ಇದ್ದೀನಿ, ಇವತ್ತು ಪಕೋಡ ಮಾರಬೇಕಾಗತ್ತೆ ಅಂತ ನಾನು ಅವತ್ತು ಏನು ಕೇಂದ್ರ ಸರ್ಕಾರದ ನಾಯಕರು ಹೇಳಿದ್ದಾರೆ ಅದೇ ರೀತಿ ನಾವು ಹೇಳ್ಬೇಕಾಗತ್ತೆ. ಇವತ್ತು ಧ್ವನಿ ಎತ್ತು ಅವ್ರು ಯಾವತ್ತೂ ಅವ್ರ ವಿರುದ್ಧವಾಗಿ ನಿಲ್ತಾರೆ, ಅವತ್ತು ಹುಡುಗರಿಗೆ, ಯೂತ್ಸಿಗೆ, ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಸಿಗುತ್ತೆ ಅಂತ ಹೇಳ್ತೀನಿ ಸರ್. ಇದಿಷ್ಟು ಜೊತೆಗೆ ಮತ್ತೊಬ್ಬರು ಇದ್ದಾರೆ, ಬನ್ನಿ ಅವ್ರನ್ನೂ ಮಾತಾಡ್ಸೋಣ. ಏನು ಉದ್ದೇಶ ಸರ್ ಇಲ್ಲಿ ಚಿಕ್ಕಮಗಳೂರಲ್ಲಿ ಯಾವ ರೀತಿ ನಿಮ್ಮ ಚಳುವಳಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ? ಈಗ ಮುಖ್ಯವಾಗಿ ಈಗ ಈ ಆಂದೋಲನ, ಕಾಕ್ರೋಚ್ ಅನ್ನೋದು ಆಂದೋಲನ ಏನು ನೀವು ಹೇಳ್ತಾ ಇದ್ದೀರಾ, ಸ್ಟಾರ್ಟ್ ಆಗಿರೋದು ಮುಖ್ಯವಾಗಿ ನೀಟ್ ಎಕ್ಸಾಮ್ ಪೇಪರ್ ಲೀಕಿಂದ. ಅದೊಂದು ಮತ್ತೆ ಒಬ್ಬ ಮುಖ್ಯ ನ್ಯಾಯಾಧೀಶರು ಇದ್ರ ಬಗ್ಗೆ ಕಮೆಂಟ್ ಮಾಡಿರೋದು, ಅದು ಒಂದು ಮೆಮ್ಮಾಗಿ ಸ್ಟಾರ್ಟ್ ಆಗಿ ಇವತ್ತು ದೊಡ್ಡ ಆಂದೋಲನ ಆಗಿದೆ. ಮುಂದೆ ಇದು ರಾಜ್ಯ ದೇಶವ್ಯಾಪಿ ದೊಡ್ಡ ಆಂದೋಲನ ಆಗಿ ಪರಿವರ್ತನೆಗೊಳ್ಳ ಮುನ್ಸೂಚನೆ ಕಾಣ್ತಾ ಇದೆ. ಏನು ಕೇಂದ್ರ ಸರ್ಕಾರದ ಅವರ ಉದ್ದೇಶಗಳ, ಈಗ ಏನು ಕಾಕ್ರೋಚ್ ಅಂತ ಮಾಡಿದ್ದಾರೆ, ಅವ್ರ ಉದ್ದೇಶಗಳು ನೋಡ್ತಾ ಇದ್ರೆ ಅವರು ಯಾರು ಕೇಂದ್ರ ಸರ್ಕಾರದ ನಿರುದ್ಯೋಗ ಇರ್ಬೋದು, ಅವರಿಂದ ಶೋಷಣೆ ಆಗ್ತಿರೋದಿರ್ಬೋದು, ಈಗ ಏನು ಪದೇ ಪದೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಿರೋದ್ರಿಂದ ಇರ್ಬೋದು, ವಿದ್ಯಾರ್ಥಿಗಳಿಗೆ ಪಕೋಡ ಮಾರಿ ಅಂತ ಇರ್ಬೋದು, ಏನು 2 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದಿರೋದು, ಇದೆಲ್ಲ ಮತ್ತು ಬೆಲೆ ಏರಿಕೆ ಇರ್ಬೋದು, ಇದೆಲ್ಲದನ್ನು ಅವರ ಮನ ಪರಿವರ್ತನೆ ಆಗಿ ಆಕ್ರೋಶದಿಂದ ಇದು ಹೊರಹೊಮ್ಮಿದೆ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಅವರಿಗೆ ನಾವು ಬೆಂಬಲ ಸೂಚಿಸ್ತಾ ನಾವು ಇದ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ಇದೊಂದು ಆಂದೋಲನ ನಾವು ಮಾಡಬೇಕು ಅನ್ನೋದು ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ನೀವು ಕೈ ಜೋಡಿಸಿ ಅಂತ ನಾವು ಅವರಿಗೆ ಹೇಳ್ತೇವೆ. ಇದಿಷ್ಟು ಚಿಕ್ಕಮಗಳೂರಿನಲ್ಲಿ ಸಿದ್ಧವಾಗಿರೋ NSY ಜೊತೆಗೆ ಏನು ನಾನು ಕಾಕ್ರೋಚ್ ಅಂತೇಳಿ ಏನು ತಂಡ ಇದೆ, ಅವರು ಸಿದ್ಧತೆಯನ್ನು ಮಾಡಿಕೊಂಡು ವಿದ್ಯಾರ್ಥಿಗಳಿಗಾಗಿ, ಯುವ ಸಮುದಾಯಕ್ಕಾಗಿ ಏನೆಲ್ಲ ತೊಂದರೆಗಳು ಸಂಭವಿಸ್ತದೆ ಅದಕ್ಕೆ ಒಟ್ಟಾಗಿ ನಾವು ಏನು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸಿದ್ಧರಾಗಿರ್ತಕ್ಕಾಗಿ ನಮ್ಮ ಚಿಕ್ಕಮಗಳೂರಲ್ಲಿ ಸಿದ್ಧವಾಗಿರೋ ತಂಡ ಇದು.